ಇನ್ನು ಕುತಂತ್ರಿ ಪಾಕ್ ಮೇಲೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು. ಗಡಿಯಲ್ಲಿರುವ 10 ಜಿಲ್ಲೆಗಳಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳು ಕಂಟ್ರೋಲ್ ರೂಮ್ ಮೂಲಕ 10 ಜಿಲ್ಲೆಗಳ ಮೇಲೆ ನಿಗಾವನ್ನು ನಮ್ಮ ಸೇನೆ ಇರಿಸಿದೆ. 24x7 ನಿಗಾ ವಹಿಸಲಿದೆ ಕಂಟ್ರೋಲ್ ರೂಮ್. ಏನಾದರೂ ಈ ಥರ ತೊಂದರೆಗಳಾದರೆ ನಿಮಗೆ ಅವರು ನಂಬರ್ಸ್ ಎಲ್ಲ ಫೋನ್ ನಂಬರ್ಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಅಂದರೆ ಈಗ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಭಾರತ ಗಡಿಯನ್ನು ಪಾಕಿಸ್ತಾನದ ಜೊತೆ, ಚೀನಾದ ಜೊತೆ, ಭೂತಾನ್ ಜೊತೆ, ಮ್ಯಾನ್ಮಾರ್ ಮತ್ತು ನೇಪಾಳ, ಬಾಂಗ್ಲಾದೇಶ ಇವರೆಲ್ಲರ ಜೊತೆ ಗಡಿ ಹಂಚಿಕೊಂಡಿರೋ ರಾಜ್ಯಗಳಿದೆಯಲ್ಲ, ಆ ಕಡೆಯಿಂದ ಏನಾದರೂ ಅಪ್ರಚೋದಿತವಾಗಿ ಅಟ್ಯಾಕ್ ಆಗ್ಬೋದು. ಬಾಂಗ್ಲಾ ಮುಖಾಂತರ ಬಂದು ಅಟ್ಯಾಕ್ ಮಾಡ್ಬೋದು. ಯಾಕೆಂದರೆ ಬಾಂಗ್ಲಾದವರು ಈಗ ಭಾರತ ಕಂಡ್ರೆ ಯಾಕೋ ಸಿಟ್ಟಲ್ಲಿದ್ದಾರೆ, ಅವರೇನಾದ್ರು ಹೆಲ್ಪ್ ಮಾಡ್ಬೋದು. ಹಾಗಾಗಿ 10 ಜಿಲ್ಲೆಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಗಡಿಯಲ್ಲಿರುವಂತಹ 10 ಪ್ರಮುಖ ಜಿಲ್ಲೆಗಳು ಕಂಟ್ರೋಲ್ ರೂಮ್ ಮೂಲಕ 10 ಜಿಲ್ಲೆಗಳ ಮೇಲೆ ನಿಗಾವನ್ನು ವಹಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. 24x7 ಅಲ್ಲಿ ನಿಗಾ ವಹಿಸಬೇಕಾಗತ್ತೆ. ಗೊತ್ತಿಲ್ಲ, ಒಂದು ಸಾರ್ತಿ ಈ ಥರ ಅಟ್ಯಾಕ್ ಆದರೆ ಎಲ್ಲ ಕಡೆಯಲ್ಲೂ ಕಟ್ಟೆಚ್ಚರ. ನೀವು ಕರಾವಳಿ ಪ್ರದೇಶಗಳಲ್ಲೂ ಕಟ್ಟೆಚ್ಚರವಾಗಿರಬೇಕು, ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರದಿಂದ ಇರಬೇಕು. ಸೊ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಬೇರೆ ಬೇರೆ ದೇಶಗಳ ಜೊತೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಮತ್ತು ಜಿಲ್ಲೆಗಳು ಇಲ್ಲಿ ಯಾವ ರೀತಿ ಈಗ ಎಚ್ಚರಿಕೆ ಅಂತನ್ಬಿಟ್ಟು? ಅರವಿಂದ್, ನೋಡಿ, ಸಹಜವಾಗಿ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸಗಳು ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಚೀನಾ ಮತ್ತೆ ಬಾಂಗ್ಲಾದೇಶದ ಗಡಿಯಲ್ಲೂ ಕೂಡ ಈ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಯಾಕೆ ಅಂದ್ರೆ ಪಾಕಿಸ್ತಾನ ನಿರಂತರವಾಗಿ ಚೀನಾ ಮತ್ತೆ ಬಾಂಗ್ಲಾದೇಶದಲ್ಲಿರುವಂತಹ ಕೆಲವು ಸಂಘಟನೆಗಳ ಜೊತೆಗೆ ಸಂಪರ್ಕದಲ್ಲಿರುವಂತದ್ದು. ಈಗ ಚೀನಾ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ನಿರಂತರವಾಗಿ ಬೆಂಬಲವನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚೀನಾ ಗಡಿಯಲ್ಲೂ ಕೂಡ ಎಚ್ಚರಿಕೆ ಬಹಳಷ್ಟು ಅಗತ್ಯ ಆಗತ್ತೆ. ಇದು ಒಂದು ಭಾಗ. ಈ ಹಿಂದೆ ಒಂದು ಕೂಡ ಇಂಟೆಲ್ ರಿಪೋರ್ಟ್ ಬಂದಿತ್ತು. ಅದೇನು ಅಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಕೆಲವೊಂದಿಷ್ಟು ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಗಳೇನಿದಾವೆ ಅವುಗಳ ಜೊತೆಗೆ ಪಾಕಿಸ್ತಾನ ನಿರಂತರವಾದಂತಹ ಸಂಪರ್ಕವನ್ನ ಸಾಧಿಸ್ತಾ ಇದೆ. ಅಲ್ಲಿರುವಂತಹ ಕೆಲವೊಂದಿಷ್ಟು ಸಂಘಟನೆಗಳ ಜೊತೆಗೂಡಿ ಭಾರತದ ಗಡಿಯಲ್ಲಿ ದಾಳಿಗಳನ್ನು ನಡೆಸುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಬಂದಿತ್ತು. ಸೊ ಹೀಗಾಗಿ ಬಾಂಗ್ಲಾ ಮತ್ತೆ ಚೀನಾದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡುವಂತ ಕೆಲಸಗಳಾಗಿದ್ದಾವೆ. ಇದ್ರ ಜೊತೆಗೆ ಮಯನ್ಮಾರ್, ಭೂತಾನ್ ಸೇರಿದಂತೆ ಬೇರೆ ಬೇರೆ ಗಡಿಗಳೇನಿದಾವೆ, ಭಾರತ ಹಂಚಿಕೊಂಡಿರುವಂತ ಗಡಿಗಳು, ಅಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇದು ಒಂದ್ ರೀತಿ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಭವಿಷ್ಯದಲ್ಲಿ ಭಾರತದ ಗಡಿಗಳನ್ನ ಭದ್ರಗೊಳಿಸುವಂತ ನಿಟ್ಟಿನಲ್ಲಿ ಈಗ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲದೆ ಭಾರತದ ಯಾವುದೇ ಗಡಿಯ ಮೂಲಕವೂ ಕೂಡ ದಾಳಿಗಳು ಆಗದೆ ಇರುವಂತ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂತ ಕೆಲಸಗಳನ್ನ ಸೇನೆ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ 10 ಕಂಟ್ರೋಲ್ ರೂಮ್ ಗಳನ್ನ ಕೂಡ ಸ್ಥಾಪನೆ ಮಾಡಿ ಅಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಪೆಟ್ರೋಲಿಂಗ್ ಅನ್ನ ನಿರಂತರವಾಗಿ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಯಾವುದೇ ದಾಳಿಯ ಮುನ್ಸೂಚನೆಗಳು ಸಿಕ್ಕರೂ ಕೂಡ ಅದಕ್ಕೆ ಪ್ರತಿಯಾಗಿ ದಾಳಿಯನ್ನು ನಡೆಸಲಿಕ್ಕೆ ಬೇಕಾದಂತ ತಯಾರಿಗಳನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ಕೊಳ್ಳಾಗ್ತಾ ಇದೆ. ಒಂದ್ ರೀತಿ ಪಾಕಿಸ್ತಾನವನ್ನು ಹೊರತುಪಡಿಸಿ ಇತರೆ ಗಡಿಗಳನ್ನು ಕೂಡ ಸುರಕ್ಷಿತಗೊಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸಗಳು ಕೂಡ ನಡೀತಾ ಇದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಸಹಜ ಪ್ರಕ್ರಿಯೆ. ಯುದ್ಧ ಅಥವಾ ಈ ಥರ ಸನ್ನಿವೇಶಗಳು ಬಂದಾಗ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ.